ವಿಧಿರಾಟ. ಆ ವಿಧಿಯ ಆಟದೊಳಗೆ ಬಹಳಷ್ಟು ಚಂದ ಹಣೆ ಬರದ ಕೈ ಕುಂಚದಿಂದ ಕಲಿಯುಗದೊಳಗೆ ಇಷ್ಟು ಚಂದ ಬರದ ನಾನು ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಶರಣರಿಗೆ ಬಿಡಲಿಲ್ಲಂತ ಅಂಥ ಒಂದು ಪ್ರಸಂಗ. ಯಾರೋ ಹಿಂಗೆ ಹೇಳಿದ ಬಳಿಕ ಮನೆಯನ್ನು ಹೊಡಿದದಂತ ತಿಳ್ಕೊಂಡು ಒಂದು ಮಾತಿನಿಂದ ಅಂತಂದ್ರೆ ಅವರು ಶರಣರು ಒಂದೇ ಒಂದು ಮಾತು. ಅದಕ್ಕೆ ಮಾತೆಂಬುದು ಜ್ಯೋತಿರ್ಲಿಂಗ. ಮಾತೆಂಬುದು ಜ್ಯೋತಿರ್ಲಿಂಗ. ನಮ್ಮ ಮಾತು ಹೇಗಿರಬೇಕಂತ ತಿಳ್ಕೊಂಡ್ರೆ ನಾವು ಮಾತನಾಡಿದರೆ ಸ್ಮಾರಕವಾಗಬಹುದು. ನಾವು ಮಾತನಾಡಿದರೆ ಸ್ಮಾರಕವಾಗಬೇಕಂತ ಮಾರಕವಾಗಬಾರ್ದು. ಮಾತನಾಡಿದರೆ ಜಗತ್ತಿನೊಳಗೆ ಏನಾದರೂ ಒಂದು ಸುಂದರವಾದ ಮಂದಿರ ನಿರ್ಮಾಣವಾಗಬೇಕು. ಮಾತನಾಡಿದರೆ ಮಂದಿರ ನಿರ್ಮಾಣ ಆಗಬೇಕು, ಏನಾದರೂ ಒಂದು ನಿರ್ಮಾಣವಾಗಬೇಕಂತ ನಿರ್ನಾಮ ಆಗಬಾರದು. ನಮ್ಮ ಮಾತು ಸ್ಮಾರಕವಾಗಬೇಕು, ಮಾರಕವಾಗಬಾರದು. ಮಾತೆಂಬುದು ಜ್ಯೋತಿರ್ಲಿಂಗ ಅಂದ್ರು. ಮಾತು ಹಂಗೆ ಇರ್ತೈತಿ. ಶರಣರು ಹೇಳಲಿಲ್ಲೇನು ಮಾತು ಹೇಗಿರಬೇಕು? ಒಂದು ಮಾತಿನಿಂದ ಒಂದು ಮನಿತನ ಇಬ್ಬಾಗವಾಗತ್ತು. ಒಂದು ಮಾತಿನಿಂದ ಮಹಾಭಾರತ ನಡೀತು. ಒಂದೇ ಒಂದು ಮಾತಿನಿಂದ. ಒಂದು ಮಾತಿನಿಂದ ರಾಮಾಯಣ ನಡೀತು. ಒಂದು ಮಾತಿನಿಂದ ಹಸ್ತಿನಾಪುರದಲ್ಲಿ ಅಂತಃಪುರದ ಮಾಳಿಗೆಯ ಮೇಲೆ ನಿಂತುಕೊಂಡಿರುವಂಥ ದ್ರೌಪದಿ ಹಸ್ತಿನಾಪುರದ ಅಂತಃಪುರದ ಮಾಳಿಗೆ ಮೇಲೆ ನಿಂತುಕೊಂಡಿದ್ಲು. ದುರ್ಯೋಧನ ಹೀಗೆ ಬರ್ತಿದ್ದ. ಹಿಂಗೆ ಬರಬೇಕಾದ್ರೆ ಅವನಿಗೆ ಏನಂತ ತಿಳ್ಕೊಂಡಂದ್ರೆ ದಾರಿ ಹಿಡ್ಕೊಂಡು ಹಿಂಗೆ ಬರಬೇಕಾದ್ರೆ ದುರ್ಯೋಧನನ ಬರುವುದನ್ನು ದ್ರೌಪದಿ ನೋಡ್ತಾ ಇದ್ದಂತ. ನೋಡುತ್ತಲೇ ನೀರು ಮತ್ತು ನೆಲ ಏಕಾಗಿ ಕಂಡಿತ್ತು. ಯಾರಿಗೆ? ದುರ್ಯೋಧನನಿಗೆ. ನೀರು ನೆಲ ಏಕಾಗಿ ಕಂಡ ಬಳಿಕ ಏನಂತ ತಿಳ್ಕೊಂಡಂದ್ರೆ ಹಿಂಗೆ ನೆಲ ಇದೆ ಅಂತ ತಿಳ್ಕೊಂಡು ಹಿಂಗೆ ದುರ್ಯೋಧನ ಹೆಜ್ಜೆ ಇಟ್ಟ ಮುಳುಗಿದ. ಅಂತಃಪುರದ ಮಾಳಿಗೆ ಮೇಲೆ ನಿಂತುಕೊಂಡಿರುವಂಥ ದ್ರೌಪದಿ ನೋಡ್ತಾಳ. ನೋಡಿ ನಕ್ಕಳು ಅಂದಸ್ಯ ಪುತ್ರ ಅಂದಹ ಅಂದ. ಒಂದು ಮಾತು, ಒಂದೇ ಒಂದು ಮಾತು. ಅಂದಸ್ಯ ಪುತ್ರ ಅಂದಹ ಅಂತ ತಿಳ್ಕೊಂಡ್ರೆ ಕುರುಡನ ಮಗ ಕುರುಡ ಅಂತ ತಿಳ್ಕೊಂಡು ಹಿಂಗೆ ಅಂದ ನಕ್ಕಳು. ನಗೋದಷ್ಟೇ ನೋಡಿದ ದುರ್ಯೋಧನ ಅಂತಾನೆ. ಎಲ್ಲೋ ದ್ರೌಪದಿ ಅಂದಸ್ಯ ಪುತ್ರ ಅಂದಹ ಅಂತ ತಿಳ್ಕೊಂಡು ಹೇಳಿ ನಗ್ತಾ ಇದೆಯಲ್ಲ. ಛಲದಂಕ ಮಲ್ಲನಾಗಿರುವಂಥ ದುರ್ಯೋಧನ ಹೇಳ್ತಾನೆ, ನಿನ್ನ ನಗು ಇದೇ ಕೊನೆಯ ನಗು ಆಗಬೇಕು, ಸಾಯುವ ತನಕ ನೀ ಹಳಬೇಕಂತ ತಿಳ್ಕೊಂಡು ಛಲವನ್ನು ತೊಟ್ಟನಂತೆ. ಹಾಗಾಗಿ ಯುದ್ಧಕ್ಕೆ ನಿಂತ್ಕೊಂಡು ಬಂತು. ಒಂದು ಮಾತು ಮಹಾಭಾರತ ಆಯಿತು. ಒಂದು ಮಾತು ರಾಮಾಯಣ ಆಯಿತು. ಏನಂತ ತಿಳ್ಕೊಂಡಂದ್ರೆ ಕೈಕೆ ಮಂತರೆ ಎನ್ನುವಂಥವಳು ದಾಸಿಯಾಗಿರ್ತಕ್ಕಂಥವಳು ಬೆಳಕ ಅರಿದ್ರ ಅಂತ ತಿಳ್ಕೊಂಡಂದ್ರ ಇಡೀ ಪುರುಷೋತ್ತಮನಾಗಿರುವಂಥ ಅಯೋಧ್ಯೆ ಒಳಗ ರಾಮನ ಪಟ್ಟಾಭಿಷೇಕವಾಗಬೇಕಾಗಿತ್ತು. ರಾಮನ ಪಟ್ಟಾಭಿಷೇಕ ಸಿದ್ಧತೆ ನಡೆದದ. ಕುಲಗುರುಗಳು, ಪುರೋಹಿತರು ಎಲ್ಲರೂ ಬಂದಿದ್ದಾರೆ. ಸುತ್ತಮುತ್ತಲಿನ ಎಲ್ಲ ರಾಜಾದಿರಾಜರು ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಆಮಂತ್ರಣ ನೀಡಿದ್ದಾರೆ. ಎಲ್ಲರೂ ಕೂಡ ಬೆಳಕು ಹರಿಯುವುದರೊಳಗಾಗಿ ರಾಮನ ಪಟ್ಟಾಭಿಷೇಕ ನಡೀತಾ ಇದೆ ಅಂತ ತಿಳ್ಕೊಂಡು ಎಲ್ಲರೂ ಹಿಂಗೆ ಹೇಳ್ತಾ ಇದ್ದಾರೆ. ಎಲ್ಲರೂ ಸಿದ್ಧತೆ ಒಳಗಿದ್ರು. ಇನ್ನೇನು ರಾಮನ ಪಟ್ಟಾಭಿಷೇಕ ನಡಿಬೇಕು. ದಾಸಿಯಾಗಿರುವಂಥ ಮಂತರೆ ಕೈಕಿ ಹತ್ರ ಬಂದ್ಲು. ಏನಿದು ಅಂತ ತಿಳ್ಕೊಂಡಂದ್ಲು. ಏನು ಅಂತ ತಿಳ್ಕೊಂಡ ಬಳಿಕಿಲ್ಲ, ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ ಅಂತ ತಿಳ್ಕೊಂಡ ಬಳಿಕ ಕೈಕೆ ಭಾಳ ಸಂತೋಷ ಪಡಕತ್ತಿದ್ಲು. ಮಂತರಿಗೆ ಏನಂತ ತಿಳ್ಕೊಂಡಂದ್ರ ಹೊಟ್ಟೆಯ ಕಿಚ್ಚು ಬಹಳ ಇತ್ತು. ಅವಳಂತಾಳ, ಮಂತರೆ ನೀನು ಎಂಥವಳು? ಮಂತರ ಹೇಳಕತ್ತಿಲ್ಲಂತ ಕೈಕೆ ನೀನು ಎಂಥವಳು? ನನ್ನ ಮಾತು ಕೇಳ್ತಿ ಇಲ್ಲ ಅಂದು. ಏನು ಅಂದು? ರಾಮನಿಗೆ ಪಟ್ಟಾಭಿಷೇಕ ಆಗಕತ್ತದ. ಚಲೋ ಅಲ್ಲ, ನಾವು ನನ್ನ ಮಗನೇ ಅಂತ ತಿಳ್ಕೊಂಡಂದ್ಲು ಕೈಕೆ. ನೀನು ರಾಮನಿಗೆ ಪಟ್ಟಾಭಿಷೇಕ ಆಯ್ತಪ್ಪ ಅಂತ ತಿಳ್ಕೊಂಡಂದ್ರೆ ನೀನು ರಾಜಮಾತೆ ಆಗಂಗಿಲ್ಲ. ನೀನು ಎಟ್ಟತ್ತಿದ್ರು ದಾಸಿ ಆಗ್ತೀಯಾ. ಸುಮಿತ್ರಾ ಅವಳು ಏನಂತ ತಿಳ್ಕೊಂಡು ರಾಜಮಾತೆ ಆಗ್ತಾಳೆ. ಮತ್ತು ನಿನ್ನ ಮಗ ಏನಂತ ತಿಳ್ಕೊಂಡಂದ್ರೆ ಅವನ ಕೈ ಕೆಳಗೆ ಆಗ್ತಾನೆ. ನೀ ಯಾವಾಗ ರಾಜಮಾತೆ ಆಗುವುದು? ರಾಮನಿಗೆ ಪಟ್ಟಾಭಿಷೇಕ ಆತಪ್ಪ ಅಂದ್ರೆ ನೀನು ರಾಜಮಾತೆ ಆಗುವುದು ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡು ಹಿಂಗೆ ಹೇಳಕತ್ತೀವಿ. ಹೇಗಾದರೂ ಮಾಡಿ ರಾಮನಿಗೆ ಆಗುವಂಥ ಪಟ್ಟಾಭಿಷೇಕವನ್ನು ನಿಲ್ಲಿಸಬೇಕು. ಅದು ಹೇಗೆ ಸಾಧ್ಯ? ನಿಲ್ಲಿಸೋದಕ್ಕಾಗಲ್ಲ. ಯಾಕೆ ನಿಲ್ಲಿಸುವುದಕ್ಕಾಗುವುದಿಲ್ಲ? ದಶರಥ ಮತ್ತು ಇಂದ್ರಾದಿ ದೇವತೆಗಳ ನಡುವೆ ನಡೆದಿರ್ತಕ್ಕಂಥ ಒಂದು ಯುದ್ಧ, ರಾಕ್ಷಸರ ನಡುವೆ ನಡೆಯುವಂಥ ಸಮಯದೊಳಗ ದಶರಥನ ರಥವನ್ನು ಓಡಿಸುವಂಥ ಸಮಯದಲ್ಲಿ ಕಡೆಗೀಲು ಹೋಗಿರುವಂಥ ಸಮಯದೊಳಗ ನಿನ್ನ ಕಿರಿಬೆರಳನ್ನು ಇಟ್ಟು ಅವನನ್ನು ಕಾಪಾಡಿದ್ಯಾ.
ಅವ ನಿನಗೆ ಮಾತನ್ನು ಕೊಟ್ಟಿದ್ದಾನೆ, ಸಮಯ ಬಂದಾಗ ನಿನಗೆ ನಾನು ಕೊಡ್ತೀನಿ, ಏನು ಕೇಳು ಅಂತ ತಿಳ್ಕೊಂಡು ಹೇಳಿದ್ದಾನೆ. ಈ ಸಮಯ ಬಂದೈತೆ, ನೀನು ಕೇಳು ಅಂತ ತಿಳ್ಕೊಂಡು ಮಂತರೆ ಕೈಕಿಗೆ ಹೇಳಿದಳು. ನೋಡಿ, 2 ಮಾತು ಹೇಳಿದ್ಳು. ಎಂಥವು ಯವ, ರಾಮನಿಗೆ ಪಟ್ಟಾಭಿಷೇಕ ಆಗುವುದನ್ನು ಹೇಳಕತ್ತಿಲ್ಲ. ರಾಮನ ಪಟ್ಟಾಭಿಷೇಕ ನಿಲ್ಲಿಸ್ಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕಂತ ಕೇಳಂದು. ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕಂತ ಹೇಳಂತ ತಿಳ್ಕೊಂಡು ಅನ್ನುವುದಷ್ಟೇ ತಡ, ಹೋಗಿ ಕೋಪಗೃಹದಲ್ಲಿ ಮಲಗಿಕೊಂಡು ಕೈಗೆ ಹೋಗಿ ಮಲಗಿಕೊಂಡು ಬಳಿಕ ಅವಾಗ ದಶರಥ ಬಂದ. ಯಾಕೆ ಏನಾಗೈತೆ ಅಂತ ತಿಳ್ಕೊಂಡಂದ. ಮಾತಾಡಲಿಲ್ಲ ಸರಿಯಾಗಿ. ರಾಮನ ಪಟ್ಟಾಭಿಷೇಕ ನಿಲ್ಲಿಸಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ತಿಳ್ಕೊಂಡಂದು. ಒಂದು ಮಾತು ಮಂತರೆ ಹೇಳಿರುವಂಥ ಒಂದು ಮಾತಿನಿಂದ ರಾಮಾಯಣ ಏನಂತ ತಿಳ್ಕೊಂಡಂದ್ರೆ ರಾಮ ಅಡವಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ಒಂದು ಮಾತಿನಿಂದ ನಾವೆಲ್ಲರೂ ತಿಳ್ಕೋಬೇಕವ. ಮಾತಂದ್ರೆ ಹೆಂಗಿರ್ತಾವ, ನಮ್ಮ ಮಾತು ಹೆಂಗಿರಬೇಕು. ಕಲೆಕ್ಷನ್ಸ್ ಆಫ್ ಗುಡ್ ಸ್ಪೀಚಸ್ ಆರ್ ಮೋರ್ ಬ್ಯೂಟಿಫುಲ್ ಫ್ಲವರ್ಸ್, ಗುಡ್ ಸ್ಪೀಚಸ್ ಆರ್ ಮೋರ್ ಟೇಸ್ಟಿಯರ್ ದೆನ್ ಹನಿ, ಗುಡ್ ಸ್ಪೀಚಸ್ ಆರ್ ಮೋರ್ ದೆನ್ ಅಟ್ರಾಕ್ಟಿವ್ ದೆನ್ ಗೋಲ್ಡನ್ ಪ್ಲೇಟ್ಸ್. ಹೋ ಲಾರ್ಡ್ ಶ್ರೀ ನಿಡ್ಮಾಮಿಡಿ ಶ್ರೀಗಿರಿ ಸೂರ್ಯ ಸಿಂಹಾಸನದೀಶ್ವರ, ಗುಡ್ ಸ್ಪೀಚಸ್ ಆರ್ ಮೋರ್ ದೆನ್ ಗ್ರೇಟ್ ಮೆನ್ ಅಂದ್ರವರು. ಡಾಕ್ಟರ್ ಜೇಚೆನ್ ಅವರು ಹೇಳ್ಕೊಂಡು ಬರ್ತಾರ, ನಮ್ಮ ಮಾತು ಏನಂತ ತಿಳ್ಕೊಂಡ್ರೆ ಹೂವಿಗಿಂತಲೂ ಕೂಡ ಸುಂದರವಾಗಿರ್ಬೇಕು. ಯವ, ನಮ್ಮ ಮಾತು ಹೂವಿಗಿಂತಲೂ ಕೂಡ ಸುಂದರವಾಗಿರಬೇಕು. ನಮ್ಮ ಮಾತು ಜೇನಿಗಿಂತಲೂ ಕೂಡ ಸಿಹಿಯಾಗಿರಬೇಕು. ನಮ್ಮ ಮಾತು ನಾವು ಹಾಕಿಕೊಂಡಿರುವಂಥ ಆಭರಣಗಳಿಗಿಂತಲೂ ಕೂಡ ಹೆಚ್ಚಿಗೆ ಹೊಳಿತಿರಬೇಕು. ಓ ಲಾರ್ಡ್ ಶ್ರೀ ನಿಡಮಾಮಿಡಿ ಶ್ರೀಗಿರಿ ಸೂರ್ಯ ಸಿಂಹಾಸನದೀಶ್ವರ, ನೀನು ಎಷ್ಟು ದೊಡ್ಡವನು ಅನ್ನೋದು ಮುಖ್ಯವಲ್ಲ, ನಿನ್ನ ಮಾತು ಬಹಳ ಮುಖ್ಯ ಅಂತಾರೆ. ಇವ, ನಿಮ್ಮ ಮಾತು ಬಹಳ ಮುಖ್ಯ. ಹೌದಲ್ಲಿವ? ಮಾತು ಹೆಂಗಿರ್ಬೇಕು? ಹತ್ತಿ ದಾರಿ ಒಳಗೆ ಕುತ್ಕೊಂಡಿದ್ಲಂತ. ಹತ್ತಿ ದಾರಿ ಒಳಗೆ ಕುತ್ಕೊಂಡಿದ್ಲಂತ. ಏ ತಂಗಿ, ಕುತ್ಕೋ ಅನ್ನಕ್ಕೆ. ಏಯ್ ಕುಂದ್ರವ, ಏನು ಬಾ ಚಿಪ್ಪಾಗತ್ತೆ, ಸುಮ್ಮನೆ ಕುಂದ್ರದಾಗಲ್ಲ. ಇಲ್ಲಿನೂ ಹಿಂಗಾನ ಮಾತು. ಹತ್ತಿ ದಾರಿ ಒಳಗೆ ಕೂತಿದ್ಲು, ಸೊಸಿ ನೀರು ತರ್ಬೇಕಂತ ಹೊಂಟಿದ್ಲಂತ. ಸೊಸಿ ನೀರು ತರ್ಬೇಕಂತ ತಿಳ್ಕೊಂಡು ಹೋಗ್ಬೇಕಾದ್ರೆ ಅವಾಗ ದಾರಿ ಒಳಗೆ ಕಾಲು ಚಚ್ಕೊಂಡು ಹತ್ತಿ ಕೂತ್ಕೊಂಡಿದ್ಲು. ಸೊಸಿ ನೀರು ತರ್ಬೇಕಂತ ಹೊಂಟಿದ್ಲು. ಮಾತಂದು ಹೆಂಗಿರುತ್ತೆ ಹೇಳ್ತೇನೆ. ಅತ್ತಿ ಕಾಲು ಬಡ್ದಿತ್ತಂದ್ರೆ ಮಾತ. ಹೌದಲ್ಲಿವ? ಅತ್ತಿ ಕಾಲು ಬಡ್ದಿತ್ತು ಅಂದ್ರೆ ಮಾತ. ಅತ್ತಿ ಕಾಲು ತಾಕಿತ್ತಂದ್ರೆ ಮಾತ. ಅತ್ತಿ ಒದ್ದಿನ ಸರಿ ಅಂದ್ರೆ ಅತ್ತಿ ಒದ್ದಿನ ಸರಿ ಅಂದ್ರೆ ಮಾತು ಹಂಗಿರ್ತಾವೆ. ಇಲ್ಲಿ ಕುತ್ಕೊಂಡಿರಿ, ನಾ ಕೇಳಾಕತ್ತೀನಿ. ಮುರಳು ಸಿದ್ದರವರು ಅಜರ್ ಬಂದಾರ. ಅಜರ್ ಹರಾಮರಿ ಅಂತ ತಿಳ್ಕೊಂಡ್ರೆ ಮಾತು. ಹೌದಲ್ರಿ? ಹರಾಮರಿ ಅಂತ ತಿಳ್ಕೊಂಡ್ರೆ ಮಾತು. ಮೈಯಾಗ ಹೆಂಗೈತೆ ಅಂದ್ರೆ ಹಡಗಲಿಯ ಪುಣ್ಯ ಪರಿಸರದಲ್ಲಿ ಶರಣಬಸವೇಶ್ವರ ಜೀವನ ದರ್ಶನವನ್ನು ಮಾಡ್ಕೊಳ್ಬೇಕಂತ ತಿಳ್ಕೊಂಡು ಹಡಗಲಿ ಎಲ್ಲ ಭಕ್ತರು ಬಂದಾರ ಅಂತ ತಿಳ್ಕೊಂಡು ಹೇಳೋದಂತ ಮಾತು ಹೆಂಗೆ ಇಲ್ಲಿ ಭಾಳ ಸುಮಾರು ಮಂದಿ ಬಂದೈತ್ರಿ ಅಂದ್ರೆ ಮಾತನೇ ಆಗಿರ್ತೈತಿ. ಅದಲ್ಲ, ಮಾತು ಹೇಗಿರಬೇಕನ್ನೋದು ಹೇಳ್ತಾರೆ ಅವರು. ನಮ್ಮ ಮಾತು ಹೂವಿಗಿಂತಲೂ ಕೂಡ ಸುಂದರವಾಗಿರಬೇಕು. ನಮ್ಮ ಮಾತು ನಾವು ಹಾಕಿಕೊಂಡಿರುವಂಥ ಆಭರಣಕ್ಕಿಂತಲೂ ಕೂಡ ಒಳಪಾಗಿರಬೇಕು. ನಮ್ಮ ಮಾತು ಜೇನಿಗಿಂತಲೂ ಕೂಡ ಸಿಹಿಯಾಗಿರಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗವಾಗಬೇಕು ಅಂದ್ರವರು. ನಮ್ಮ ಮಾತು ಇನ್ನೊಬ್ಬರ ಕುಟುಂಬವನ್ನು ಹೊಡೆಯುವಂಥ ಮಾತಾಗಬಾರದು. ಇನ್ನೊಬ್ಬರ ಕುಟುಂಬ ಹಗಲಿಸಿರ್ತಕ್ಕಂಥ ಗಂಡ ಹೆಂಡರನ್ನು ಕೂಡಿಸುವಂಥ ಒಂದು ಮಾತಾಗಿರಬೇಕು. ಆ ಮಾತು ಏನು ತಿಳ್ಕೊಳೋದು? ಕಿಮ್ಮತ್ತಿನ ಮಾತು ಅಂತ ತಿಳ್ಕೊಳೋದೇ ಜ್ಯೋತಿರ್ಲಿಂಗ ಅಂದ್ರವರು. ಅದಕ್ಕೆ ಜ್ಯೋತಿರ್ಲಿಂಗವಾಗಬೇಕು ಅಂತ ಕರೀತಾರೆ. ಹೌದಲ್ಲಿ? ಊರಾಗ ಮಂದಿ ಇರ್ತೈತೆ ಜಗತ್ತಿನೊಳಗೆ. ನೀವು ಭಾಳ ಚಂದ ಇರ್ತೀರಿ, ಅಣ್ಣ ತಮ್ಮ ಅಕ್ಕ ತಂಗಿ ಭಾಳ ಚೆಂದಾಗಿರ್ತಾರೆ. ಯಾರ್ಯಾರೋ ಏನೇನೋ ಬಂದು ನಿಮ್ಮ ತಲೆ ಒಳಗೆ ಏನೇನೋ ಮಾಡ್ತಿರ್ತಾರಿವ, ನೆನಪಿರಲಿ ನಿಮಗೆಲ್ಲರಿಗೆ. ಆದ್ರೆ ನೀವೆಲ್ಲರೂ ಏನು ಅನ್ನಬೇಕು ಅಂತ ತಿಳ್ಕೊಂಡ್ರೆ ಮಾತು ಕೇಳಬೇಕು. ಕೇಳಿದ ಬಳಿಕ ಏನು ಮಾಡಬೇಕು? ಅಲ್ಲೇ ಬಿಟ್ಟು ಹೋಗ್ಬೇಕವ, ಅಲ್ಲೇ ಬಿಟ್ಟು ಹೋಗ್ಬೇಕು. ನಮ್ಮ ಮನೆತನದ ವಿಷಯಗಳ ಬಗ್ಗೆ ಏನಾದರೂ ಯಾರಾದ್ರೂ ಬಂದು ಹೇಳಾಕತ್ತಾರ ಅಂತ ತಿಳ್ಕೊಂಡ್ರೆ ಮನೆ ಒಡೆಯುವಂಥ ಕೆಲಸವನ್ನು ಮಾಡಕ್ಕೆ ಮಾತುಗಳು ಹೇಳಾಕತ್ತಾರಂದ್ರೆ ಅಲ್ಲೇ ಬಿಟ್ಟು ಬರ್ಬೇಕವ. ಒಟ್ಟ ಕೇಳ್ತ ಅಂತ ತಿಳ್ಕೊಂಡು ಅನ್ಬೇಕು. ಆಯ್ತವ ಬರ್ತೀನಿ ಅಂತ ತಿಳ್ಕೊಂಡು ಹಿಂಗೆ ಅನ್ಬೇಕು. ಅಂದ್ರೆ ನಿಮ್ಮ ಮನೆತನ ಸುಂದರವಾಗಿರ್ತೈತೆ, ಅವಿಭಕ್ತ ಕುಟುಂಬವಾಗಿರ್ತದೆ. ನೀವು ವಿಶ್ವ ಕುಟುಂಬಿಗಳಾಗ್ತೀರಿ. ಶರಣರ ಪುರಾಣವನ್ನು ಕೇಳಿದ್ದಕ್ಕೂ ಸಾರ್ಥಕ ಆಕೈತಿ. ಕೇಳಿದ ಬಳಿಕ ನಿಮ್ಮ ಹಿಂಗೆ ಅಂದೋಡು ಅಂತ ತಿಳ್ಕೊಂಡು ಅಂದ ಬಳಿಕ ನನಗೆ ಹಿಂಗೆ ಅಂದ್ಲ ಅಂತ ತಿಳ್ಕೊಂಡು ಮನ್ಯಾಗ ಮತ್ತು ಜಗಳನ ಶುರುವಾಕ. ಹೌದಲ್ಲ? ಊರಾಗ ಜಗಳ ಹಚ್ಚೋರು ಭಾಳ ಮಂದಿ ಇರ್ತೈತಿ. ಊರಾಗ ಮಂದಿ ಇಲ್ಲ ಅಂತ ತಿಳ್ಕೊಂಡನ ಬೇಡ್ರಿ, ಎಲ್ಲ ಊರಾಗ ಇರ್ತೈತಿ. ಆದ್ರೆ ನಿಮ್ಮ ಊರಾಗ ಇರಕ್ಕಿಲ್ಲ. ನಿಮ್ಮ ಊರಾಗಿಲ್ಲ, ಕೆಲವೊಂದು ಊರಾಗ ಇರ್ತೈತಿ. ಒಂದು ಮುದುಕಿ ಇತ್ತೇವ, ಒಂದು ಮುದುಕಿ ಜಗಳ ಹಚ್ಚಕ್ಕೆ ಊರಾಗ
PhD ಮಾಡಿತ್ರಿ ಅದು. ಏನು ಮಾಡಿತ್ರಿ? ಹ್ಞೂ ಗೊತ್ತಿಲ್ಲ ನಿಮಗೆ. PhD ಕಲಿತೀರಿ ನಾನು. ಊರಾಗ ಜಗಳ ಹಚ್ಚಕ್ಕೆ PhD ಮಾಡಿತ್ತದ. ಯಾರು ಚಂದಾಗಿ ಅದಾರ ಊರಾಗ ಯಾರು ಮನೆ ಹೊಡೆದೈತಿ ಅಂದ್ರೆ ಆಕಿಯಿಂದನೇ ಹೊಡೆದಿರ್ತೈತಿ ಮನೆ. ಅಂಥ ಒಂದು ಮುದುಕಿ ಅದು. ಯಾರ ಮನೆಯಾಗಾರ ಹೋಗಿ ಜಗಳ ಹಚ್ಚಿಂದ ಬಂದು ಹುಣ್ತಿತ್ತದ. ಅಲ್ಲೇ ಮಟ್ಟ ಹುಣ್ತಿದ್ದಿಲ್ಲ ಅದು. ಹೊಟ್ಟೆ ಊಟ ನಾವು ಕಿದ್ದಿಲ್ಲ ಅದಕ್ಕೆ. ಯಾರ ಮನೆ ಜಗಳ ಹಚ್ಚಲಿ, ಯಾರ ಮನೆ ಜಗಳ ಹಚ್ಚಲಿ ಹಿಂಗೆ ಅಂತಿತ್ತದು. ಅಂಥ ಒಂದು ಮುದುಕಿ ಅದು. ಯಾರ ಮನೆಯಾಗ ಹಿಂಗೆ ಜಗಳ ಹಚ್ಚಿದ್ದೇವೆ ಅಂತ ತಿಳ್ಕೊಳೋ ಸಮಾಧಾನ ಇರಲಿಲ್ಲ. ಆದ್ರೆ ಆ ಊರಾಗ ಏನಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಇಬ್ಬರು ಇದ್ರು. ಅಣ್ಣ ತಮ್ಮ ಅಕ್ಕ ತಂಗಿ ಕೊಟ್ಟಿತ್ತಂತ. ಭಾಳ ಚಲೋ ಶ್ರೀಮಂತರು, ಚಲೋ ಆಸ್ತಿ ಮಾಡಿದ್ರು, ಭಾಳ ಚೆನ್ನಾಗಿದ್ದು. ಏ ಹುಡ್ರಿ, ಏಯ್ ಈ ಹುಡುಗರು ಸಮಸ್ಯೆ ಈ ಕಡೆ ಈ ಕಡೆ ಏಯ್ ಸುಮ್ ಈ ಕಡೆ ಬರ್ರಿ. ಒಟ್ಟ ಮಾತಾಡಬೇಡ್ರಿ. ಮಾತಿನ ಬಗ್ಗೆ ಹೇಳಾಕತ್ತೀನಿ, ಮತ್ತೆ ಮಾತಾಡೋದಿರ್ತೀರಿ. ಮಾತು ಮಂತ್ರವಾಗಬೇಕಲ್ಲ. ಏನು ಹೇಳಕತ್ತಿದ್ನಲ್ರಿ, ಆ ಮುದುಕಿ ಎಲ್ಲ ಎಲ್ಲ ಜಗಳ ಹಚ್ತಿತ್ತು ಅದು. ಹಂಗೆ ಇಬ್ಬರು ಅಣ್ಣ ತಮ್ಮಗೆ ಅಣ್ಕ ತಂಗಿನ ಕೊಟ್ಟಿತ್ತು. ಭಾಳ ಚಲೋ ಶ್ರೀಮಂತರು, ಒಳ್ಳೆ ಚಲೋ ದುಡಿತಿದ್ರು, ವ್ಯವಸಾಯ ಮಾಡ್ತಿದ್ರು, ಎಲ್ಲರೂ ಚೆನ್ನಾಗಿ ಬದುಕು ಮಾಡಿದರು. ಒಂದು 100 ಎಕರೆ ಆಸ್ತಿ ಮಾಡಿದ್ರು ಅವ್ರು. ಚೆನ್ನಾಗಿ ದುಡಿದು ಗಂಡ ಹೆಂಡತಿ ಎಲ್ಲರೂ ಚಲೋ ಆಗಿ ದುಡಿದು ಒಬ್ಬ ಏನು ಮಾಡಿದ್ರು, ಒಂದು ಟ್ಯಾಕ್ಟ್ರಿ ತೊಗೊಂಡ್ರು, ಒಂದು ಕಾರ್ ತೊಗೊಂಡ್ರು, ಎಲ್ಲ ಚೆನ್ನಾಗಿತ್ತು. ಭಾಳ ಸುಂದರವಾಗಿರುವಂಥ ಒಂದು ಸಂಸಾರ ನಡೆಸ್ಕೊಂಡು ಹೊಂಟಿತ್ತು. ಯಾಕೋ ಏನೋ ಗೊತ್ತಿಲ್ಲ, ಸ್ವಲ್ಪ ದಿನಗಳಾದ ಬಳಿಕ ಮನೆ ಒಳಗೆ ಒಂದಿಷ್ಟು ವಿರಸ ಹುಟ್ಟಿತ್ತು. ಮನೆ ಒಳಗೆ ಒಂದಿಷ್ಟು ವಿರಸ ಹುಟ್ಟಿದ ಬಳಿಕ ಅವ್ರಂದ್ರು, ಅಣ್ಣ ತಮ್ಮ ಇಬ್ಬರು ಭಾಳ ಚಲೋ ಅಣ್ಣ ತಮ್ಮ. ಅವ್ರಂದ್ರು, ಅಣ್ಣಗೆ ಹೇಳಿದ, ಅಣ್ಣ ಯಾಕೋ ಏನೋ ಗೊತ್ತಿಲ್ಲ, ಸ್ವಲ್ಪ ಯಾಕೋ ಮನೆಯಾಗ ಹಿಂಗೆ ಆಗಾಕತ್ತದ. ಯಾರಿಗೂ ಹೇಳೋದು ಬೇಡ, ಯಾರನ್ನೂ ಕರೆಯೋದು ಬೇಡ, ಊರಾಗ ಮಂದಿನ ಕರೆಯೋದು ಬೇಡ. ನಾವಿಬ್ಬರು ಕೂತ್ಕೊಂಡು ನಾನು ಬ್ಯಾರೆ ಆಗಿಬಿಡೋಣ. ಆದ್ರೆ ಬ್ಯಾರೆ ಆಗ್ಬೇಕಾದ್ರೆ ಯಾರನ್ನೂ ಕರೆಯೋದು ಅವಶ್ಯಕತೆ ಇಲ್ಲ. ನಿನಗೇನು ಬೇಕು ನೀ ತಗೋ, ನನಗೇನು ಬೇಕು ನಾ ತೊಗೊತೀನಿ. ಮತ್ತು ಬ್ಯಾರೆ ಆದ ಬಳಿಕ ನಿಮ್ಮ ಮನೆಗೆ ಏನು ಕಾರಣ ಆಗ್ತಾವ ನಾವು ಬಂದ್ ಮಾಡೋಣ, ನಮ್ಮ ಮನೆಗೆ ಏನು ಕಾರಣ ಆಗ್ತಾವ ನೀನು ಬಂದ್ ಮಾಡ್ಯಪ್ಪ. ಒಟ್ಟು ಏನಂತ ತಿಳ್ಕೊಂಡ್ರೆ ಬ್ಯಾರೆ ಆಗಿವಂತ ತಿಳ್ಕೊಂಡ್ರೆ ಅಷ್ಟೇ ಸುಮ್ಮನೆ ಅಷ್ಟೇ ಬ್ಯಾರೆ ಆಗೋದು. ಆದ್ರೆ ಲೋಕದ ಜನರ ಜೊತೆಗೆ ಹಿಂಗಂತ ತಿಳ್ಕೊಂಡು ಬ್ಯಾರೆ ಆಗೋದು ಬೇಡಪ್ಪ. ಆರಾಮ್ ನೀವು ಹೆಂಗದೀವಿ ಹಿಂಗೆ ಇದ್ದು ಬಿಡೋಣ ಅಂತ ತಿಳ್ಕೊಂಡು ಹಿಂಗೆ ಅಂದ್ಕೊಂಡು ಏನು ಮಾಡಿದ್ರು, ಬ್ಯಾರೆ ಆದ್ರೆ ಆಯ್ತು ಬಿಡ ಅಂತ ತಿಳ್ಕೊಂಡು ಅಣ್ಣ ತಮ್ಮ ಇಬ್ಬರು ಕೂಡಿ ಬ್ಯಾರೆ ಆದರು. ತಲಾಗ 150 ಎಕರೆ ಆಸ್ತಿ ಬಂತು. ಅವ ಹಣ್ಣಗೆ ಕಾರ್ ಇತ್ತು, ಹಣ್ಣಗೆ ಕಾರ್ ಹೋತು. ತಮಗೆ ಟ್ಯಾಕ್ಟ್ರಿ ಇತ್ತು, ಟ್ಯಾಕ್ಟ್ರಿ ಬಂತು. ಇಬ್ಬರು ಚೆನ್ನಾಗಿ ಜೀವನ ಮಾಡ್ಕೊಂಡು ಬ್ಯಾರೆ ಆಗಿ ಪಾಲು ತೊಗೊಂಡು ಆರಾಮಾಗಿದ್ರು. ಅವ್ರ ಪಾಡಿಗೆ ಅವ್ರದ್ದು ದುಡ್ಕೊಂತಿದ್ರು, ಇವ್ರ ಪಾಡಿಗೆ ಇವ್ರು ದುಡ್ಕೊಂತಿದ್ರು. ಆರಾಮಾಗಿ ಇರಬೇಕಾದ್ರೆ ಊರಾಗ ಮುದುಕಿತ್ತಲ್ಲ, ಇವ್ರು ಬ್ಯಾರಾಗಿದ್ದು ಸುದ್ದಿನ ಗೊತ್ತಿದ್ದಿಲ್ಲ ಆಕಿಗೆ. ನಾನು ಇಡೀ ಊರು ಮಂದಿನ ಹೊಡೆದೀನಿ, ಇವ್ರು ಹೆಂಗೆ ಬ್ಯಾರೆ ಆದ್ರೆ ಅಂದಕ್ಕೆ. ಇವ್ರು ಇವ್ರಿಗೆ ಹೆಂಗೆ ಬ್ಯಾರೆ ಆದ್ರೆ ನನಗೆ ಗೊತ್ತಿಲ್ದಂಗೆ ಹೆಂಗೆ ಬ್ಯಾರೆ ಆದ್ರೆ ಅಂತ ತಿಳ್ಕೊಂಡು ಹಾಕಿ ಬಂತು. ಅವಾಗ ಒಂದಿನ ಏನು ಮಾಡಿದ್ರು ಅಂತ ತಿಳ್ಕೊಂಡ್ರೆ, ಸಣ್ಣ ಸೊಸಿ ನೀರು ತರಬೇಕಂತ ತಿಳ್ಕೊಂಡು ಹೊಳೆಗೆ ಹೊಂಟಿತ್ತು. ನನಗೆ ಗೊತ್ತಿಲ್ಲ ಇವ್ರು ಬ್ಯಾರೆ ಆಗ್ಯಾರ. ಈಗರ ಏನಾಗೈತೆ, ಈಗೂ ಜಗಳ ಹಚ್ಚಕ್ಕೆ ಬರ್ತೈತೆ ಅಂದ್ಲೈಕ್ ಮುದುಕಿ. ನೋಡಿ ಹೆಂಗಿರ್ಬೇಕು, ಎಂಥದ್ದಿರ್ಬೇಕು. ಈಗರ ಏನು ಕಡಿಮೆ ಆಗೈತಿ, ಇನ್ನೂ ಸಮಯ ಐತಿ, ಈಗರ ಬ್ಯಾನ ಆಗೈತಲ್ಲ ನೋಡೋಣ ಅಂತ ತಿಳ್ಕೊಂಡು ಏನು ಮಾಡಿತ್ತು ಮುದುಕಿ, ಆ ಸಣ್ಣ ಹೆಣ್ಮಗಳು ಏನು ಮಾಡಿತ್ತು, ಕೊಡ ತಗೊಂಡು ಹೊಳೆಗೆ ಹೋಗಿ ನೀರು ತುಂಬ್ಕೊಂಬರ್ಬೇಕಂತ ತಿಳ್ಕೊಂಡು ಹೋಗ್ಬೇಕಾರ ಮುದುಕಿ ಏನು ಮಾಡಿತ್ತ, ತಾನೂ ಒಂದು ಬಿಂದಿಗೆ ಹಿಡ್ಕೊಂಡು ಹೋಗಿ ಆ ಹೆಣ್ಮಗಳು ನೀರು ತುಂಬಾಕತ್ತಿದ್ಲು. ಏನ ಸಾವಿತ್ರಿ ಮತ್ತು ಬ್ಯಾರೆ ಆದ್ರಂತಲ್ಲ ಅಂದಕ್ಕೆ. ಹ್ಞೂ ನಮ್ಮ ಬ್ಯಾರೆ ಆದಿವಿ ಅಜ್ಜಿ, ಮೊನ್ನೆ ನಾವು ಬ್ಯಾರೆ ಆದಿವಿ, ನಮ್ಮ ಅಕ್ಕ ನಾವು ಎಲ್ಲರೂ ಚೆಂದಾಗಿದ್ದೀವಿ, ಆರಾಮಾಗಿ ಹಿಂಗೆಲ್ಲ ಬ್ಯಾರೆ ಆದಿವಿ ಅಂತ ತಿಳ್ಕೊಂಡು ಅಂದ್ಲು. ಇಲ್ಲ ನಮಗೆ ಚಲೋ ಆಗೈತೆ, ಎಲ್ಲ ಆಗೈತೆ, ಅನುಕೂಲ ಆಗೈತೆ, ಎಲ್ಲ ನಾವು ಹಿಂಗೆ ತೊಗೊಂಡಿವಿ ಅಂತ ತಿಳ್ಕೊಂಡು ಹಂಗೆ ಸುಮ್ಮನೆ ಇದ್ಬಿಟ್ರೆ ಆತಿಲ್ಲ. ಆದ್ರೆ ಏನು ಮಾಡಿದ್ಲು, ನೀರು ತುಂಬುವಂಥ ಹೆಣ್ಮಗಳು ನೀರು ತುಂಬಾಕತ್ತಾಳ. ನೀರು ತುಂಬುವಂಥ ಸಮಯದೊಳಗೆ ಆ ಒಂದು ಕಿವಿ ಒಳಗೆ ದ್ವೇಷದ ಮಾತುಗಳನ್ನು ತುಂಬಾಕತ್ತಿಲ್ಲ ಮುದುಕಿ, ಎಲ್ಲ ತುಂಬಾಕತ್ತಿಲ್ಲು. ಹಿಂಗೆ ಅಂತ ಹೇಳ್ಕೊಂತ ಬಂದ್ಲು. ಬರೋದ್ರಾಗ ಏನಂತ ತಿಳ್ಕೊಂಡ್ರು, ಕೊನೆಗೆ ಒಂದು ಮಾತು ಹೇಳಿದ್ಲು, ತಂಗಿ ಎಲ್ಲ ಬ್ಯಾರೆ ಆಗಿರೋ ಕರೆ, ಆದ್ರೆ ಒಣಿಕೆ ಅನ್ನೋದು ಇರ್ತೈತೆ. ಒಣಿಕೆ ಅದು ಗೊತ್ತಾಕೈತೆ, ಒಣಿಕೆ ಅಂತೇಳಿ. ಒಣಿಕೆ ಅನ್ನೋದು ಇರ್ತೈತಿಲ್ಲ, ಅದು ಯಾರಿಗೆ ಬಂದೈತಿ? ನನಗೆ ಮಿಕ್ಸರ್ ಕೊಟ್ಟಾರ ನಮ್ಮಕ್ಕ, ಒಣಿಕೆ ನಮ್ಮಕ್ಕ ತೊಗೊಂಡಾಳ, ಒಣಿಕೆ ನಮ್ಮ ಅಕ್ಕನ ಮನೆಯಾಗೈತೆ. ಹಂಗೆ ಅನ್ನೋದ್ರಾಗ ಏನಂದ್ಲು, ಸುಮ್ಮನೆ ಇರಲಿಲ್ಲ. ಒಣಿಕೆ ಬಿಡಬೇಡ, ಯಾಕೆ ಹೇಳು, ಒಣಿಕೆ ಅಂದ್ರೆ ಲಕ್ಷ್ಮಿ, ನೀ ಮಿಕ್ಸರ್ ಕೊಟ್ಟು ಒಣಿಕೆ ತೊಗೊಂಬ ಅಂದು. ಆಯ್ತು ಬಿಡವ, ಇಷ್ಟ ಆದ್ರಾಗಲಕ್ಕ ಅಂತ ತಿಳ್ಕೊಂಡು
ಮನೆಗೆ ಹೋದ ಬಳಿಕ ಗಂಡನ ಮುಂದೆ ಅಂತಿದ್ದು ಏನಂತ, ಅಲ್ರಿ ಒಣಗಿ ಅಂದ್ರೆ ಲಕ್ಷ್ಮಿ ಅಂತ, ಅದಕ್ಕೆ ನಮಗೆ ಮಿಕ್ಸರ್ ಬಂದೈತೆ, ಮಿಕ್ಸರ್ ಕೊಡೋ ನಮ್ಮ ಅಕ್ಕಗೆ ಒಣಗಿಸ್ಕೊಂಬರ್ರಿ. ಅವಾಗ ಗಂಡ ಅಂದ, ಹುಚ್ಚಿ ಇದ್ರೆ ಏನಾಯ್ತು ಬಿಡೋಂಬರ್ರಿ, ನಮ್ಮ ಮಿಕ್ಸರ್ ಐತೆ ಅಂತ ತೊಗೊಂಡ್ರೆ ಏನು ಮಾಡ್ತೆ, ಇಲ್ರಿ ನನಗೆ ಬೇಕು. ಹಿಂಗೆ ಗಂಡನ ಮುಂದೆ ಜಗಳ ಹಚ್ಚಕತ್ತಿದ್ದು. ಅಂದ ಬಳಿಕ ಆ ಹೆಣ್ಮಗಳು ಏನು ಮಾಡಿದ್ಲು, ಅಕ್ಕನಕ್ಕಿ ಆಕಿ ನೀರಿಗೆ ಬರಕತ್ತಿದ್ಲು. ಆಕೆ ನೀರಿಗೆ ಹೊಂಟಿದ್ಲು. ಇದು ಮುದುಕಿ ಏನು ಮಾಡಿಬಿಡ್ತು, ಹೋತು. ಆಕೆ ಹೋಗಿ ಏನಾ ತಂಗಿ ಮೊನ್ನೆ ಬ್ಯಾರೆ ಆದ್ರಂತಲ್ಲ, ಹೂನವ ಬ್ಯಾರೆ ಆದವು, ಹಿಂಗೆಲ್ಲ ತೊಗೊಂಡಿವಿ, ಹಿಂಗೆಲ್ಲ ಆಗೈತೆ ಅಂತ ತಿಳ್ಕೊಂಡು ಹೇಳಕತ್ತಿಲ್ಲ. ಈಕೇನು ಕಡಿಮೆ ಬಿದ್ದರೆ ಕೊಡಾಕ್ಯಾನ, ಅವು ಈಕಿಗೆ ಕಡಿಮೆ ಬಿದ್ದರೆ ಕೊಡಾಕ್ಯಾನ, ಈಗ ಹೇಳಕತ್ತಿಲ್ಲ ಹಂಗಾತು ಹಿಂಗಾತು ಹೋಗ್ಲಿ ಬಿಡು. ಮತ್ತು ಒಣಕಿ ಐತಲ್ಲ ಅದು ಯಾರಿಗೆ ಬಂದೈತೆ, ಯಮ್ಮ ಅದನ್ನು ನನಗೆ ಬಂದೈತಿ. ಯವ್ವ ಒಣಕಿ ಅಂದ್ರೆ ಲಕ್ಷ್ಮಿ ಕೊಡಕ್ಕೆ ಹೋಗ್ಬೇಡ, ನಿಮ್ಮ ತಂಗಿ ಏನಾರು ಕೇಳಿ ಗಿಳ್ಯಾಳ ಅಂದ್ಲಾಕಿ. ಇಲ್ಲಿ ಕೊಡಬೇಡ ಅಂತ ಹೇಳ್ಯಾಳ, ಅಲ್ಲಿ ಬಿಡಬೇಡ ಅಂತ ಹೇಳಕತ್ತಾಳ. ಒಣಕಿ ಅಂದ್ರೆ ಲಕ್ಷ್ಮಿ, ನೀ ಕೊಡಕ್ಕೆ ಕೇಳಿದ್ರ ಅಂತ ತಿಳ್ಕೊಂಡ್ರೆ ಕೊಡಕ್ಕೆ ಹೋಗ್ಬೇಡ ನೀನು ಅಂತ ತಿಳ್ಕೊಣ. ಆಯ್ತು ಬಿಡಮ್ಮ ಯಾವಾಗ ಹೇಳಿದಂತ ಆಯ್ತು ಬಿಡು ಅಂತ ತಿಳ್ಕೊಂಡು ಅಂದು ಮನೆಗೆ ಬರೋದ್ರಾಗ ತಂಗಿ ಮನ್ಯಾಗ ಬಂದ್ಲು. ಯಾಕ ನಮ್ಮ ಮನೆಗೆ ಮಿಕ್ಸರ್ ಐತಲ್ಲ ಅಂತ ತಗೋ ಒಣಕಿ ಕೊಡೋ. ಯಾಕವ ನಾನು ಕೊಡಂಗಿಲ್ಲ ಅಂದ್ಲಾಕಿ. 3.5 ಫೀಟಿಂದ ಹೊಣಕ್ಯವ ಜಗಳ ಶುರುವಾತ. ಯಾಕ ನನಗೆ ಗಟ್ಟಿಯಾಗಿ ಬೇಕಾ ಅಂದ್ಲಾಕಿ. ಈ ಮಿಕ್ಸರ್ ತಗೋ ನನಗೆ ಒಣಕಿ ಕೊಡು. ಇಲ್ಲ ಬಿಡವ ಕೊಡಂಗಿಲ್ಲ ಅಂದ್ಲಾಕಿ. ಅದು ಹೆಂಗೆ ಕೊಡಂಗಿಲ್ಲ ಅಂದ್ಲಾಕಿ. ಇಬ್ಬರು ಗುದಾಡಕತ್ತಿದ್ರು. ಯವ್ವ ಇಬ್ಬರು ಗುದಾಡಿಕೆಂತ ಮನೆಯಾಗಿಂದ ಬೀದಿಗೆ ಬಂತಾರೆ ನ್ಯಾಯ. ಇಬ್ಬರು ಕೂದು ಹಿಡ್ಕೊಂಡು ಜಗಳ ಆಡಕತ್ತಿದ್ರು. ಎಷ್ಟು ಬಾಂಧವ್ಯ ಇತ್ತು ಅಂತ ತಿಳ್ಕೊಂಡ್ರೆ ಮನೆ ಒಳಗೆ ಅವ್ರ ಮನೆಯೊಳಗೆ ದುಃಖ ಆದ್ರೆ ಇವ್ರ ಮನೆಯಾಗ ದುಃಖ ಆಕಿತ್ತು. ಅವ್ರ ಮನೆಯಾಗ ಕಣ್ಣೀರು ಸುರಿಸಿದ್ರ ಇವ್ರ ಮನೆಯಾಗ ಕಣ್ಣೀರು ಸುರಿಸ್ತಿದ್ರು. ಅವ್ರ ಮನೆಯಾಗ ಸಂತೋಷ ಪಟ್ರೆ ಇವ್ರ ಮನೆಯಾಗ ಸಂತೋಷ ಪಡ್ತಿದ್ರು. ಅಂತ ಒಂದು ಕುಟುಂಬದೊಳಗೆ ಜಗಳ ಪ್ರಾರಂಭ ಆತೇವ. ಜಗಳ ಪ್ರಾರಂಭ ಆಯ್ತು. ಇಬ್ಬರು ಬೀದಿಗೆ ಬಂದು ಜಗಳಾಡಕತ್ತಿದ್ರು. ಅಣ್ಣ ತಮ್ಮ ಎಷ್ಟು ಬಾಂಧವ್ಯದಿಂದ ಇದ್ರಲ್ಲ, ಅವ್ರಿಬ್ರು ಗುದ್ದಾಡೋದು ನೋಡಿದ ಬಳಿಕ ಅವ್ರು ಅಂತಾರ ಒಣಕಿ ನನಗ ಬೇಕಂತ ತಿಳ್ಕೊಂಡು, ತಮ್ಮಂದ ನನಗ ಬೇಕಂತ ತಿಳ್ಕೊಂಡು ಜಗಳಾಡಕತ್ತಿದ್ರು ಇಬ್ಬರು. ಎದ್ರ ಸಲುವಾಗಿ ಯವ್ವ 3.5 ಫೀಟಿಂದ ಒಣಕಿ. ನೆನಪಿರ್ಲಿ. ಜಗಳ ಆತು. ಎಲ್ಲಿಗೆ ಬಂತು, ಸ್ಟೇಷನ್ಗೆ ಹೋತು ಜಗಳ ಸ್ಟೇಷನ್ಗೆ ಹೋದ ಬಳಿಕ ಅವ್ರಂತಾರ ನನಗ ಬೇಕಂತ, ಅವ್ರಂದ್ರು ನನಗ ಬೇಕಂತ, ಅವ್ರಂದ್ರು ಅನ್ನೋದ್ರಾಗ ಅವ್ರು ಏನು ಮಾಡಿದ್ರು, ಪೊಲೀಸರು FIR ಹರಿದು ಕೋರ್ಟಿಗೆ ಕಳಿಸಿದ್ರು. ಎಲ್ಲಿಗೆ, ಕೋರ್ಟಿಗೆ ಹೋತು ನ್ಯಾಯ. ಕೋರ್ಟಿಗೆ ಹೋಗೋದ್ರಾಗ ನ್ಯಾಯ ನಡೀತು. ಒಣಕಿ ನನಗ ಬೇಕಂತ ತಿಳ್ಕೊಂಡು ಅವರು ಒಣಕಿ ನನಗ ಬೇಕಂತ ತಿಳ್ಕೊಂಡು ತಾಲೂಕು ಕೋರ್ಟ್ನಾಗ ನಡೀತ್ರಿ. ಅಲ್ಲಿ ಜಗಳ ಬಗೆಯಿರಲಿಲ್ಲ. ಅಲ್ಲಿಂದ ಮತ್ತೆ ಹೈಕೋರ್ಟಿಗೆ ಹೋತು. ಹೈಕೋರ್ಟಿಗೆ ಹೋಗಿ ಜಗಳ ಆಡಕತ್ತಿದ್ರು. ನಮಗ ಬೇಕಂತ ತಿಳ್ಕೊಂಡು ಜಗಳ ಆಡೋದ್ರಾಗ ಅಣ್ಣಂದು ಕಾರ್ ಮಾರಿದ, 10 ಎಕರೆ ಆಸ್ತಿ ಮಾರಿದ, ತಮ್ಮ ಟ್ಯಾಕ್ಟ್ರಿ ಮಾರಿದ, ಇವನು 10 ಎಕರೆ ಆಸ್ತಿ ಮಾರಿದ. ಹೈಕೋರ್ಟ್ನಾಗ ನ್ಯಾಯ ನಡೆಯಕತ್ತಿತ್ತು. ನ್ಯಾಯ ನಡೆದ ಬಳಿಕ ನಡೀತು. ಅಲ್ಲಿ ಕೂಡ ನ್ಯಾಯ ಬಗೆರಲಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋತ್ರಿ. ಎದ್ರ ಸಲುವಾಗಿರಿ, 3.5 ಫೀಟ್ ಹೊಣಕಿ. ನೆನಪಿರಲಿ. ಒಂದು ಕಟ್ಟಿಗೆ. ಅಲ್ಲಿಂದ ಸುಪ್ರೀಂ ಕೋರ್ಟಿಗೆ ಹೋತು. ಸುಪ್ರೀಂ ಕೋರ್ಟ್ನೊಳಗೆ ಜಡ್ಜ್ ಮುಂದೆ ಇಟ್ರಂತ ಹಿಂಗ. ಯವ್ವ ನ್ಯಾಯ ಸುಪ್ರೀಂ ಕೋರ್ಟ್ನೊಳಗೆ ಜಡ್ಜನ್ ಮುಂದೆ ಹಿಂಗೆ ಇಟ್ರಂತ. ಅವ ಅಂದ, ವಾಟ್ ಈಸ್ ದಿಸ್ ಅಂದವ. ಏನಿದೆ ಅಂತ ತಿಳ್ಕೊಂಡು ಅನ್ನೋದ್ರಾಗ ಇಲ್ರಿ ಹಿಂಗೆ ಇವು ಹುಚ್ಚರದಾರ ಅಂದ್ರೆ ಅವ ಜಡ್ಜ್ ಭಾಳ ಹುಚ್ಚರದಾರ. ಒಂದು ಕೊಡ್ಲಿ ತಂಬ ಇಲ್ಲ ಅಂದ್ರೆ ಅವರು ಒಂದು ಕೊಡ್ಲಿ ತಂದು ಹೊಣಕಿನ 2 ತುಂಡು ಮಾಡಿ ಏನು ಮಾಡಿದ್ರಿ ಅವ 2 ಭಾಗ ಮಾಡಿ ತಗೊಂಡು ನಡ್ರಿ ಅಂತ ತಿಳ್ಕೊಂಡ್ರು. ಇವು ಖುಷಿ ಆಗಿಬಿಡ್ತು. ಇವರು ಭಾಳ ಖುಷಿ ಆಗಿಬಿಡ್ತು. ಲಕ್ಷ್ಮಿ ನಮ್ಮನ್ನು 2 ತುಂಡು ಮಾಡಿಕೊಟ್ಟ ಜಡ್ಜ್ ಭಾಳ ಶಾಣೆ ಅದ ಅಂತ ತಿಳ್ಕೊಂಡು ಪಟಾಕ್ಷಿ ಆರಿಸ್ಕೊಂತ ಊರಾಕ್ ಬರಾಕತ್ತಿದ್ರು. ನ್ಯಾಯ ಗೆದ್ದೀವಿ ನಾವು ಅಂತ ತಿಳ್ಕೊಂಡು ಪಟಾಕ್ಷಿ ಆರಿಸ್ಕೊಂತ ಊರಾಕ್ ಬರಾಕತ್ತಿದ್ರು. ಅಷ್ಟೊತ್ತಿಗೆ ಆಗಲೇ ಅವಂದು 10-15 ಎಕರೆ ಆಸ್ತಿ ಮಾರ್ಕೊಂಡಾರ, ಇವ್ರು 10-15 ಎಕರೆ ಆಸ್ತಿ ಮಾರ್ಕೊಂಡಾರ. ಎದ್ರ ಸಲುವಾಗಿ 3.5 ಕಟ್ಟಿಗೆ. ಹಿಂಗೆ ತುಂಡು ಮಾಡ್ಕೊಂಡು ಹಿಂಗೆ ಹಿಡ್ಕೊಂಡು ಕುಣ್ಕೊಂತ ಬರಾಕತ್ತಾರ. ಪಟಾಕ್ಷಿ ಆರ್ಕೊಂತ ಆ ಮುದುಕಿ ಅಗಸಿ ಭಾಗದಾಗ ಕುಂತಿತ್ರಿ. ಇನ್ನೂ ಸತ್ತಿದ್ದಿಲ್ರಿ ಅದು. ಇನ್ನು ಅಗಸಿ ಭಾಗದಾಗ ಕುಂತಿತ್ತು. ಅಜ್ಜಿ ಅಂತ ತಿಳ್ಕೊಂಡ್ರೆ ಇಬ್ಬರು ಅಕ್ಕ ತಂಗಿ ಬಂದು, ಅಜ್ಜಿ ಜಡ್ಜ್ ಭಾಳ ಶಾಣೆ, ಲಕ್ಷ್ಮಿನ 2 ತುಂಡು ಮಾಡಿ ಕೊಟ್ಟ ನೋಡಿ ಇಲ್ಲಿ ಅಂತ ತಿಳ್ಕೊಂಡು ಅಂದು ಖುಷಿಯಿಂದ ಹೇಳಕತ್ತಿದ್ರು. ಹೇಳೋದ್ರಾಗ ಅಜ್ಜಿ ಸುಮ್ಮನೆ ಇರಲಿಲ್ಲ. ಮತ್ತೇನಂತು, ಭಾಳ ಚಲೋ ಆತು ಖರೆ, ಆದ್ರೆ ಹೊಣಕಿಗೆ ಒಂದು ಕಬ್ಬಿಣದ ಹಣಸು ಅಂತ ಇರ್ತೈತಿ, ಅದು ಯಾರಿಗೆ ಬಂದೈತಿ ಅನ್ಲಕ್ಕಿ. ಕಬ್ಬಿಣದ ಹಣಸು ಅಂತ ಇರ್ತೈತಲ್ಲ, ಅದು ಯಾರಿಗೆ ಬಂದೈತೆ, ಅಜ್ಜಿ ಅದು ನಮ್ಮ ಅಕ್ಕಗೆ ಬಂದೈತಿ. ಹಣಸು ಅಂದ್ರೆ ಲಕ್ಷ್ಮಿ ಅನ್ಲಕ್ಕಿ. ಹಣಸು ಅಂದ್ರೆ ಲಕ್ಷ್ಮಿ ಅಂದ ಬಳಿಕ ಇಬ್ಬರಿಗೆ ಸಿಟ್ಟು ಬಂದಿತ್ತು. ತುಂಡು ಹೊಣಕಿ ತೊಗೊಂಡು ಮುದುಕಿನ ಹಾಕ್ಯಂದು ಬಡಿದ್ರು. ಮುದುಕಿ ಸತ್ತು ಹೋತು. ಮನೆಗೆ ಬರಲಿಲ್ಲರಿ, ಸ್ಟೇಷನ್ನಿಗೆ ಹೋದ್ರು ಅವರು. ಅಂತ ತೊಗೊಂಡು ಏನು ಮಾಡೋದು? ಅದಕ್ಕೆ ಎಷ್ಟೋ ಮಂದಿ ನಮ್ಮ ಕುಟುಂಬವನ್ನು ಹಾಳು ಮಾಡ್ಲಿಕ್ಕೆ ಸುದ್ದಿ ಮಾಡ್ತಾರೆ. ಮಾತು ಹೀಗಿರುತ್ತದೆ. ಶರಣ ಬಸವೇಶ್ವರರು ಪಾಲು ತೆಗೆದುಕೊಂಡ ಬಳಿಕ
ಕರಿಕೆಯ ಹೊಲದಲ್ಲಿ ಗುರುಲಿಂಗ ಜಂಗಮರ ಒಂದು ಪ್ರಸಾದ ಸೇವೆ, ಆ ಸೇವೆ ಮಾಡಿದ ಬಳಿಕ ಕರಿಕೆ ಹೊಲದಾಗ ಬಿತ್ತಿದ್ರು. ಕರಿಕೆ ಹೊಲ ಬಂತವ್ರ ಪಾಲಿಗೆ. ನೋಡಿ ಹೆಂಗಿತ್ತು, ಶರಣರ ಒಟ್ಟ ಆಶೆ ಪಡಕ್ಕೆ ಹೋಲಿಲ್ಲವ. ಪರಮಾತ್ಮದ ಇದು ಪರಮಾತ್ಮ ಕೊಟ್ಟಿದ್ದೈತೆ, ಅವ ಏನು ಕೊಟ್ಟನ ಅದನ್ನು ಸ್ವೀಕಾರ ಮಾಡಬೇಕು. ಯವ ನಾವೆಲ್ಲ ಅನ್ನಂಗಿಲ್ಲ. ಯವ ಏನಂತ ಪಾಲಿಗೆ ಬಂದಿದ್ದು ಎದ್ರ ಸಲುವಾಗಿ? ಚಲೋ ಗಂಡ ಸಿಕ್ಕ ಪಾಲಿಗೆ ಬಂದಿದ್ದು ಚಲೋ. ಹಾಂ, ಅಕಸ್ಮಾತ್ ಅವ್ರು ರೋಡ್ ಸರ್ವೆ ಮಾಡ್ಕೊತ ಮನೆಗೆ ಬರೋಕತ್ತಿದ್ನ ಪಾಲಿಗೆ ಬಂದಿದ್ದು. ಹಾಂ, ಹಂಗೆ ಅನ್ಕೋಬೇಕಷ್ಟ. ಶರಣರು ಹೇಳ್ತಾರೆ, ಇದು ದೇವರ ಕೊಟ್ಟ ಪ್ರಸಾದ, ನಾನು ಬಯಸಿರ್ಲಿಲ್ಲ ಅಂತ ತಿಳ್ಕೊಡಲ್ಲ, ಇದು ನೀನು ಕೊಡುವಂಥದ್ದು ಅಂದ್ರವ್ರು. ಪರಮಾತ್ಮನ ಇದು ದೇವನ ಮನೆ, ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವು ನೀವುಗಳೆಲ್ಲ. ಶರಣಪ್ಪನವ್ರು ಹೇಳಿದರು, ಇದೆಲ್ಲ ನಮ್ಮದಲ್ಲಪ್ಪ ಯಪ್ಪ ಪರಮಾತ್ಮ, ಇದು ನಿಂದೈತೆ. ಬೇಡ ಸುಮ್ಮನೆ ಸಮಾಧಾನ ಕುತ್ಕೊಂತೀರನೆ. ಹಾಂ, ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವು ನೀವುಗಳೆಲ್ಲ, ಇಷ್ಟೇ ದಿನ ಇಷ್ಟೇ ವರ್ಷಗಳ ಪರ್ಯಂತರ ಇರಬೇಕೆನ್ನುವುದು ಕಟ್ಟು ಕರಾರುಗಳಿಲ್ಲ. ಹಾಗಾಗಿ ಶರಣರು ಏನಂತಾರ ಅಂತ ತಿಳ್ಕೊಂಡ್ರೆ, ಕರಿಕೆ ಹೊಲ ಬಂದೈತಲ್ರಿ ಅಂತ ತಿಳ್ಕೊಂಡ್ರೆ ಸ್ವೀಕಾರ ಮಾಡಿದ್ರೆ, ಬರಲಿ ಬಿಡಪ್ಪ ಇದು ಚಲೋ ನಮಗೆ ಅಂದ್ರೆ ಅವ್ರು ನೋಡಿ ಹೊರಟ ಅವ್ರಿಗೆ ಏನಂತ ತಿಳ್ಕೊಂಡು ಅನ್ಲಿಲ್ಲ ಅವರು. ನಾವು ಭೂಮಿಯನ್ನು ಸೀಮೆಯನ್ನು ಅಳತಿ ಮಾಡಬೇಕಾದ್ರೆ ಪರಮಾತ್ಮ ಮ್ಯಾಲಿಂತವ ಪರಮಾತ್ಮ ಅಂತಾನಂತ, ಇದು ಭೂಮಿ ಸೀಮೆಗಳು ನಮ್ಮದಲ್ಲ, ದೇವನ ಮನೆ ಇದೆ ಅಂತ ತಿಳ್ಕೊಂಡು ನಾವು ಭೂಮಿ ಸೀಮೆಗಳು ನಮ್ಮದಲ್ಲ, ಇಷ್ಟು ದಿನ ಇರಬೇಕಂತ ತಿಳ್ಕೊಂಡು ಇರ್ತದ. ಅವತ್ತು ದಿನ ನಮ್ಮ ಅಪ್ಪಡಿ ಆದ ಬಳಿಕ ನಾವು ನೀವೆಲ್ಲರೂ ಹೋಗೋರ, ಇಲ್ಲಿ ಯಾರು ಶಾಶ್ವತವಾಗಿ ಉಳಿಯೋರಲ್ಲ. ಶರಣರ ನಾವು ಶಾಶ್ವತವಾಗಿ ಉಳಿಯುವುದಕ್ಕೆ ನಾವು ನೀವೆಲ್ಲರೂ ಬಂದಿಲ್ಲ. ಆದರೆ ಉಳಿಯುವಂಥ ಸಮಯದೊಳಗೆ ಏನು ಮಾಡಬೇಕು? ಒಂದು 4 ಮಂದಿಗೆ 4 ಜನರಿಗೆ ಒಳ್ಳೆಯ ಕೆಲಸ ಮಾಡಿ ಹೋಗೋದು. 4 ಜನರು ಒಳ್ಳೆಯದು ಮಾಡಿದ್ರೆ ಶಾಶ್ವತವಾಗಿ ಶಾಶ್ವತವಾಗಿ ಉಳ್ಕೊಳ್ಳೋದು. ಅದಕ್ಕೆ ನಾವೆಲ್ಲರೂ ಕೂಡ ಒಂದು ಏನಂತ ತಿಳ್ಕೊಂಡ್ರೆ, ಭೂಮಿಯನ್ನು ಅಳತೆ ಮಾಡಬೇಕಾದ್ರೆ ಭೂಮಿಯನ್ನು ಹಗ್ಗ ಹಿಡಿದು ಅಳತೆ ಮಾಡಂಗಿಲ್ಲ. ಇವು ಈಗೆಲ್ಲ ಸರಪಣಿ ಬಂದವ, ಅವೆಲ್ಲ ಹಿಡ್ಕೊಂಡಿರ್ತಿರ್ತಾರೆ. ಆ ಹಗ್ಗ ಹಿಡಿದು ಅಳತೆ ಮಾಡಬೇಕಾದ್ರೆ ನಮ್ಮ ಹೊಲ ಇಷ್ಟು ಅಂತ ತಿಳ್ಕೊಂಡು ಅಳತೆ ಮಾಡಿ ಕಲ್ಲು ಹಾಕ್ತಿರ್ತಾರೆ ನೋಡ್ರಿ. ಕಲ್ಲು ಹಾಕಂಗಿಲ್ಲ ರೀ. ಈ ಎರಡು ಅಣ್ಣ ತಮ್ಮನ ಬದುವಿನ ನಡುವೆ ಒಂದು ಕಲ್ಲು ಹಾಕ್ತಾರೆ ನೋಡ್ರಿ. ಅದಕ್ಕೆ ಯಾಕಲ್ಲ ಅಂತಾರೆ? ಅದಕ್ಕೆ ಯಾಕಲ್ರಿ? ಸೀಮಿ ಕಲ್ಲು. ಬಾಂಧಗಲ್ಲು, ಸೀಮಿ ಕಲ್ಲು, ಮ್ಯಾರಿ ಕಲ್ಲು ಏನೇನು ಅಂತಿರ್ತಾರೆ. ಆದರೆ ಸೀಮಿ ಕಲ್ಲು ಎರಡರೂ ನಡುವೆ ಅಣ್ಣ ತಮ್ಮನ ಎರಡು ಹೊಲದ ನಡುವೆ ಒಂದು ಕಲ್ಲು ಹಾಕ್ತಾರೆ. ಅದು ಯಾಕಲ್ರಿ? ಯಾಕೆ ಸಿಮಿಕಲ್ ಅಂತಾರೆ ಗೊತ್ತೇನು ನಿಮಗೆ? ಹೇಳ್ತೇನೆ ನಿಮಗೆ. ಮಹಾಭಾರತದಲ್ಲಿ ಯುದ್ಧ ನಡೀತು. 18 ದಿನಗಳ ಪರ್ಯಂತರ ಯುದ್ಧ ನಡೆದ ಬಳಿಕ ಕೊನೆಗೆ ಏನಂತ ತಿಳ್ಕೊಂಡ್ರೆ, ಪಾಂಡವರ ಹಸ್ತಿನಾಪುರ ವಶವಾಯಿತು. ವಶವಾದ ಬಳಿಕ ಏನಂತ ತಿಳ್ಕೊಂಡ್ರೆ, ಹೆಣಗಳ ರಾಶಿಗಳು ಬಿತ್ತು. ಹೆಣಗಳ ರಾಶಿಗಳು ಬಿದ್ದಾಗ ಅಲ್ಲಿ ಏನಂತ ತಿಳ್ಕೊಂಡ್ರೆ, ಎಲ್ಲ ಹೆಣಗಳು ಬಿದ್ದಾಗ ಅಲ್ಲೊಂದು ಶಕುನಿ ಹೆಣನೂ ಕೂಡ ಬಿದ್ದಿತ್ತು ರೀ. ಶಕುನಿ ಹೆಣ ಮೇನ್ ಪಾತ್ರ ಒಂದದ್ರಾಗ. ಆ ಶಕುನಿ ಹೆಣ ಬಿದ್ದಿತ್ತಲ್ಲ, ಕೌರವ್ರು ಅಂದ್ರಂತ, ನೀವ ನಮ್ಮದ್ರಾಗ ಅದಾನ, ಇವ್ ನಮ್ಮ ಹೊಲದಾಗ ಬಿದ್ದಾನ ಹೆಣ, ಇವನು ಬೇಡ, ನಮ್ಮ ಜೊತೆಗೆ ಇದ್ದುಕೊಂಡು ಇವ್ ನಮಗ ಹಣ ತಮ್ಮ ಜಗಳ ಹಚ್ಚನ, ಇವನು ಹೆಣನ ನಮ್ಮ ಹೊಲದಾಗ ಬೇಡ ಅಂತ ತಿಳ್ಕೊಂಡು ಆಚೆ ಕಡೆ ಹೋಗದ್ರಂತ. ಅವ್ರು ಪಾಂಡವ್ರು ಅಂದ್ರಂತ, ಇವ ನಮ್ಗೆ ಅಣ್ಣ ತಮ್ಮ ಜಗಳ ಹಚ್ಚನ, ಎದುರು ನಿಂತ್ಕೊಂಡು ಜಗಳ ಮಾಡ್ಯಾನ, ಅದಕ್ಕೆ ಇವ ನಮ್ಮದ್ರಾಗ ಬೇಡ ಅಂತ ತಿಳ್ಕೊಂಡು ಏನು ಮಾಡಿದ, ಅವನು ಹೆಣ ಈ ಕಡೆ ಹೋಗದ್ರು. ಒಗ್ಯಾಕತ್ತಿರು ಆಚೆಲ್ಲ ಈಚಾಕೆ ಹೆಣ ಒಗ್ಯದತ್ನಾಗ ಏನಂದ್ರು, ಒಂದಿಷ್ಟು ಮಂದಿ ಅಲ್ಲಿ ನಿಂತ್ಕೊಂಡು ಏನಂದ್ರು, ಯಪ್ಪ ಹಚ್ಚಕ್ಕೆ ಹೋಗಿಬಿಡ್ರಿ, ಇಚ್ಚಕ್ಕೆ ಬೇಡ ಅಂತ ತಿಳ್ಕೊಂಡು ಅನ್ನಕತ್ತೀರಿ, ಇಬ್ಬರು ನಡ್ಬರ್ಕ ಶಕುನಿ ಹೆಣ ಮುಗುದು ಬಿಡೋಣ ಅಂದ್ರೆ ಅವರು ಏನು ಮಾಡಿದ್ರೆ, ಇಬ್ಬರು ನಡ್ಬರ್ಕ ಅವ್ರಿಬ್ಬರು ನಡ್ಬರ್ಕ ಏನು ಹೊಲದತ್ತಲ್ಲ, ಹೊಲದ ನಡ್ಬರ್ಕ ಹೋಗುದ್ರು, ಅದ್ರ ಮ್ಯಾಲೆ ಒಂದು ಕಲ್ಲು ಇಟ್ರಿ. ಯಾಕೆ ಕಲ್ರಿ ಅದು? ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಶ್ರೀ ರುದ್ರಮನೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ರುದ್ರಮನೇಶ್ವರ ಮಹಾರಾಜ್ ಕಿ ಶಿವ ಸಾಂಬಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಅದಕ್ಕೆ ಯಾಕೆ ಕಲ್ಲು ಅಂದ್ರಿವ? ಸೀಮಿ ಕಲ್ಲು. ಆ ಸೀಮಿ ಕಲ್ಲು ಐತಲ್ಲ, ಇಬ್ಬರು ನಡ್ಬರ್ಕ್ ಹೋಗುದು ಶಕುನಿಯನ್ನು ಹೋಗುದು ಏನು ಮಾಡಿದ್ರೆ, ಮ್ಯಾಗ ಒಂದು ಕಲ್ಲು ಇಟ್ಟರು. ಅದಕ್ಕೆ ನೀವೆಲ್ಲ ಏನಂತೀರಿ? ಸೀಮಿ ಕಲ್ಲು ಅಂತೀರಿ. ಸೀಮಿ ಕಲ್ಲು ಅಲ್ಲದ. ಯಾಕಲ್ರಿ? ಯಾಕಲ್ಲದ? ನೀವೇನೇ ಮಾಡೋದು ಬೇಡ, ನಾಳೆಗೆ ನಿಮ್ಮ ಹೊಲ್ದಾಗ ಹೋಗ್ರಿ, ಹೋಗಿ ಏನು ಬೇಡ, ಒಂದು 2 ಫುಟ್ ಸರಸ್ರಿ, ಹೋಗಿ ಒಂದು 2 ಫುಟ್ ಆ ಕಡೆ ಸರಸ್ರಿ, ನಿಮ್ಮ ಹೊಲ ಬಿಟ್ಟು ಆ ಕಡೆ ಸರಿಸಿ ಇಟ್ಟು ಬರ್ರಿ. ಅದನ್ನು ಕಲ್ಲು ಇಟ್ಟು ಹೋಗುದು ಬರ್ರಿ ನೋಡ್ರಿ. ಮುಂಜಾನೆ ಎದ್ದು ಗಡ್ಲೆ ಅದರ ಯಾವಾಗ ಸರಿಸಿರಿ ಚಲೋ ಕಚ್ಚಗಳು
ಯಾಕೆ? ಸೀಮೆ ಕಲ್ಲಲ್ರಿ, ಅದ್ರ ಬುಡಕ್ಕೆ ಅವು ಶಕುನಿ ಅದಾನ, ಅದು ಶಕುನಿ ಕಲ್ಲದು. ಭೂಮಿಯನ್ನು ಅಳತೆ ಮಾಡಬೇಕಾದ್ರೆ ಭಗವಂತ ನಕ್ಕ ಅಂತ ಕರೀತಾರೆ. ನನ್ನ ಭೂಮಿಯನ್ನು ಅಳತೆ ಮಾಡ್ಕೊಂತ ಎಷ್ಟೋ ಮಂದಿ ಹೋಗ್ಯಾರ ಮಾರಯ್ಯ, ನೀನು ಒಂದಿನ ಹೋಗವ ಅಂತ ತಿಳ್ಕೊಂಡು ಹೇಳತಾನಂತ ಪರಮಾತ್ಮ. ಎರಡು ಸಮಯದಲ್ಲಿ ನಗತಾನ. ಯಾವಾಗ ಅಂತ ತಿಳ್ಕೊಂಡಂದ್ರೆ ಭೂಮಿಯನ್ನು ನೀವೆಲ್ಲರೂ ಕೂಡಿಕೊಂಡು ನನಗಿಷ್ಟು ಹೊಲ ಅಂತ ತಿಳ್ಕೊಂಡು ಅಳತೆ ಮಾಡಬೇಕಾದ್ರೆ ಅವಾಗ ಭಗವಂತ ನಗತಾನಂತೆ. ಯಾಕೆ ಅಂತ ತಿಳ್ಕೊಂಡಂದ್ರೆ ನನ್ನ ಭೂಮಿಯನ್ನು ಇವ್ರು ಹಗ್ಗ ಹಿಡಿದು ಅಳತೆ ಮಾಡ್ಕೊಂತ ಹೋಗ್ತಾರ. ನಿನ್ನಂತಾಗ ಎಷ್ಟೋ ಮಂದಿ ಹೋಗ್ಯಾರು ಹುಚ್ಚ ಅಂತ ತಿಳ್ಕೊಂಡು ನಗತಾನಂತ. ಇನ್ನೊಂದು ಸಮಯದಲ್ಲಿ ಯಾವಾಗ ನಗತಾನ ಅಂತ ತಿಳ್ಕೊಂಡ್ರೆ ಸೀರಿಯಸ್ ಪೇಷಂಟನ್ನು ಕರ್ಕೊಂಡು, ರೋಗಿಯನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತೀವಿ. ಹೋದಾಗ ಅಲ್ಲಿ ಏನಂತ ತಿಳ್ಕೊಂಡ್ರೆ ಡಾಕ್ಟ್ರನಿಂದ ಕೈ ಮುಗಿದುಕೊಂಡು ಕೇಳ್ತೀವಂತ. ಏನಂತ? ಸರ ಹೆಂಗಾರ ಮಾಡಿ ಉಳಿಸ್ರಿ, ಸರ ಹೆಂಗಾರ ಮಾಡಿ ಉಳಿಸ್ರಿ ಅಂತ ತಿಳ್ಕೊಂಡಂದಾಗ ಡಾಕ್ಟ್ರ್ ಹೇಳ್ತಾನಂತ, ಯು ಡೋಂಟ್ ವೇರಿ ಅನ್ನಂತವ, ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಅವ ಡಾಕ್ಟ್ರ್ ಹೇಳ್ತಾನ, ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಉಳಿಸ್ತೀನಿ ಅಂತ ತಿಳ್ಕೊಂಡಂದಾಗ ಪರಮಾತ್ಮನ ನಗಕತ್ತಿನಂತ. ಹುಚ್ಚ, ಐಶ್ಯೂದೊಳಗೆ ಆ ಒಂದು ರೋಗಿಯನ್ನು ಹಾಕಿ ನೀನು ಹೋಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಬೇಕಂತ ತಿಳ್ಕೊಂಡು ಅಂತಿದಿ. ಕರೆ ಡೋಂಟ್ ವೇರಿ ಅಂತ ತಿಳ್ಕೊಂಡು ಅಂದಿದಿ, ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಅಂತಿದಿ, ಉಳಿಸ್ತೀನಿ ಅಂತ ತಿಳ್ಕೊಂಡು ಹೇಳಿದಿ. ಉಳಿಸೋದು ಸಾಯಿಸೋದು ನಿನ್ನ ಕಡೆ ಇಲ್ಲ ಹುಚ್ಚ, ಅದು ನನ್ನ ಕಡೆ ಅದ. ನೀ ರೋಗಿ ನೋಡಕ್ಕೆ ಹೋಗಾಕ ನೀವು ಹೋಗೋದ್ರೊಳಗೆ ನಿನ್ನ ನಾ ಕರ್ಕೊಂಡು ಅಂದ್ರೆ ನೀ ಏನು ಮಾಡೋದು ಅವಧಿದಿ ಅಂತ ತಿಳ್ಕೊಂಡು ನಕ್ಕನಂತ ಪರಮಾತ್ಮ. ಅವಾಗೊಂದು ಸಾರಿ ನಕ್ಕ. ಅದಕ್ಕೆ ಶರಣಬಸಪ್ಪನವ್ರು ಏನಂತ ತಿಳ್ಕೊಂಡು ಅಂದ್ರೆ ಪಾಲಿಗೆ ಬಂದಿರುವಂಥ ಹೊಲವನ್ನು ತೆಗೆದುಕೊಂಡು ಕರಿಕೆ ಹೊಲದಾಗ ಬಿತ್ತಿದ್ರು. ಕರಿಕೆ ಹೊಲದಾಗ ಗುರುಲಿಂಗ ಜಂಗಮರ ಒಂದು ಪ್ರಸಾದವನ್ನು ಮಾಡಿ ಕರಿಕೆ ಹೊಲದಾಗ ಬಹಳಷ್ಟು ಚೆಂದಾಗಿ ಬಿತ್ತುತ್ತಾರ. ಆ ಗುರು ನಾಮಸ್ಮರಣೆಯನ್ನು ಶಿವನಾಮಸ್ಮರಣೆ ಮಾಡ್ಕೊಂತ ಬಿತ್ತಿದ್ರು. ಬಿತ್ತಿದ ಬಳಿಕ ಹರಳಗುಂಡಿಗೆ ಒಳಗೆ ಅವತ್ತಿನ ದಿನಮಾನದಲ್ಲಿ ಯಾರು ಬಿತ್ತಾಕ ಬಂದಿರ್ತಾರಲ್ಲ, ಬಿತ್ತಾಕ ಬಂದವರು ಹುಟ್ಟುವ ತನಕನೂ ಕೂಡ ಅವು ಜವಾಬ್ದಾರಿ. ಶರಣರೇ, ಯಾರು ಬಿತ್ತಾಕ ಎತ್ತುಗಳು ಬಂದಿದ್ವು, ಯಾರು ಎತ್ತು ಕುರಿಗೆ ತೊಗೊಂಡು ಬಂದಿದ್ರಲ್ಲ, ಅವ್ರು ಬಿತ್ತಾಕ ಬಂದವರು ಹುಟ್ಟೋ ತನಕ ಅವ್ರ ಜವಾಬ್ದಾರಿ. ಮತ್ತು ಆಗನ ಅಕಸ್ಮಾತ್ ಅದು ಹುಟ್ಟಲಿಲ್ಲ ಅಂತ ತಿಳ್ಕೊಂಡಂದ್ರೆ ಮರಳಿ ಬಿತ್ತುವುದಕ್ಕೆ ಅವ್ರಿಗೆ ಅವಕಾಶ ಅದು, ನೀವ ಬಿತ್ತಿ ಕೊಡ್ಬೇಕಂತ ತಿಳ್ಕೊಂಡು ಒಂದು ನೇಮ ಅರಳಗುಂಡಿಗೆ ಒಳಗೆ. ನೋಡು, ಆ ಬಿತ್ತಿದ ಬಳಿಕ ಏನಂತ ತಿಳ್ಕೊಂಡ್ರೆ ಅವಾಗ ಬಿತ್ತಿದವರು ಹೋಗಿ ನೋಡಿದ್ರಂತ 4-5 ದಿನಗಳ ಆದ ಬಳಿಕ ಸಾಲು ಏರಿ ಜೋಳ ಕಾಣಕತ್ತಿತ್ತವ. ಜೋಳ ಕಾಣಕತ್ತಿತ್ತು. ಜ್ವಾಳ ಸಾಲೇರಿ ಕಾಣಕತ್ತಿತ್ತು. ಅವ್ರನ್ನ ಕರ್ಕೊಂಡ್ಬಿಡ್ರಿ ಈ ಕಡೆ ಬಾಬಾ. ಜೋಳ ಸಾಲೇರಿ ಕಾಣಕತ್ತಿತ್ತು. ಬಿತ್ತಿದಾವಂತಾರ ಹೋಗಿ ಹೇಳಿದಾರಂತ. ಏನಂತ? ಶರಣಬಸಪ್ಪನವ್ರಿಗೆ, ನೋಡಪ್ಪ ಬಿತ್ತಿದ್ರಪ್ಪ, ನಿಮ್ಮ ಹೊಲ ಹುಟ್ಟ್ಯದ, ಮುಂದಿನ ಜವಾಬ್ದಾರಿ ನಿಮಗೆ ಅಂತ ತಿಳ್ಕೊಂಡು ಅಂದ್ರಂತ. ಶರಣರ ನೆನಪಿರಲಿ, ಬಿತ್ತುವಾಗ ಶಿವನ ನಾಮಸ್ಮರಣೆ ಮಾಡ್ಕೊಂತಾನೆ ಬಿತ್ತಿದಾರ. ಈ ನಾಡಿನೊಳಗೆ ಒಬ್ಬ ತಾಯಿ ಬಿತ್ತಬೇಕಂತ ತಿಳ್ಕೊಂಡು ಹೊಲಕ್ಕೆ ಹೊಂಟಿದ್ಲು. ಮಾವನನ್ನು ಕರ್ಕೊಂಡು, ಗಂಡನನ್ನು ಕರ್ಕೊಂಡು ಹೊಂಟಿದ್ಲಂತ. ಹೋಗೋ ಮುಂದೆ ಒಂದಿಷ್ಟು ಜ್ವಾಳವನ್ನು ಇಟ್ಕೊಂಡು ಹೊಂಟಾಳ. ಜೋಳ ತಗೊಂಡು ಹೋಗಬೇಕಾದ್ರೆ ಆ ತಾಯಿ ಹಿಂಗೆ ಹೋಗಾಕತ್ತಿರಂತ. ಹೋಗುವ ಸಮಯದೊಳಗೆ ಇಂಥ ಪರಮ ಪೂಜ್ಯರಾದ ರುದ್ರಮುನೇಶ್ವರ ಮಹಾತ್ಮರಂಥವರು ಅಲ್ಲಿಗೆ ಬಂದ್ರಂತ. ಅದ ಸಮಯಕ್ಕೆ ಅಲ್ಲಿಗೆ ಬಂದ್ರಂತ. ಬಂದಾಗ ಅವ್ರಂತಾರ, ಗುರುಗಳು ಹೇಳಿದ್ರಂತ, ನನಗೊಂದಿಷ್ಟು ಜ್ವಾಳ ಕೊಡವ, ನನಗೆ ಬಹಳಷ್ಟು ಬಡತನ ಬಂದೈತೆ, ಜ್ವಾಳಿಲ್ಲ ನನ್ನ ಮನೆಯಾಗ ಅಂತ ತಿಳ್ಕೊಂಡು ಅಂದ್ರಂತ ಅವರು. ಹಂಗೆ ಪರೀಕ್ಷೆದ ಕಾಲ ಸುಮ್ಮನೆ ಎಲ್ಲ ಬೇಕಂತರ ಪರೀಕ್ಷೆ ಪರಮಾತ್ಮನ ಆ ರೂಪದೊಳಗೆ, ಗುರುವಿನ ರೂಪದೊಳಗೆ ಬಂದು ಪರೀಕ್ಷೆ ಮಾಡ್ತಿರ್ತಾನಂತ. ಬಂದು ಆ ರೂಪದೊಳಗೆ ಬಂದು ಪರೀಕ್ಷೆ ಮಾಡಾಕತ್ತಿದ್ದಂತ. ಯವ್ವ, ನನಗೆ ಭಾಳ ಬಡತನ ಬಂದದ, ನಮ್ಮ ಮನೆ ಒಳಗೆ ಸಣ್ಣ ಮಕ್ಕಳದಾವ, ನಮ್ಮ ಜೀವನ ನಡೆಯೋದ ಕಷ್ಟ ಆಗ್ಯದ, ನೀವು ಅಷ್ಟು ಜ್ವಾಳ ಕೊಟ್ಟರೆ ನಾವು ಬದುಕ್ತೀವಿಲ್ಲ ಅಂದ್ರೆ ಬದುಕುವುದಿಲ್ಲ ಅಂತ ತಿಳ್ಕೊಂಡು ಅನ್ನಕತ್ತಿದ್ರಂತ. ಹಂಗಂದಾಗ ಆ ತಾಯಿ ಬಹಳ ಭಕ್ತಿವಂತ, ಮಲ್ಲಯ್ಯನ ಮೇಲೆ ಬಹಳಷ್ಟು ಪರಮ ಭಕ್ತಿಯಾಗಿರ್ತಕ್ಕಂಥ ತಾಯಿ ಮಲ್ಲಮ್ಮ ಅಂತಾಳ, ಯಪ್ಪ ನಿನಗೆ ಕೊಳ್ಳಾರ್ದ ನಾ ಯಾರಿಗೆ ಕೊಳ್ಳಪ್ಪ, ತಗೋಯಪ್ಪ ಅಂತ ತಿಳ್ಕೊಂಡು ಬಿತ್ತುವ ಜ್ವಾಳವನ್ನು ಏನು ಮಾಡಿಬಿಟ್ರು, ಮಹಾತ್ಮರಿಗೆ ಕೊಟ್ಟ ಬಿಟ್ಲಾಕಿ. ಬಿತ್ತಾಕ ಹೊಂಟಾಳ. ಯವ್ವ, ನಾವಾದ್ರೆ ಕೊಟ್ಟಿವಂದೇನ, ನಾವಾದ್ರೆ ಕೊಡ್ತೀವಂದೇನ? ನಿಮಗೆಲ್ಲಿ ಕೊಡೋಕ್ಯಪ್ಪ? ನಾವು ನೀವಾದರೂ ಕೂಡ ಯಾರೂ ಕೂಡ ಕೊಡಂಗಿಲ್ಲ. ನಮ್ಮ ಮನಸ್ಸು ಬೇರೆ, ಅವ್ರ ಮನಸ್ಸು ಬೇರೆ, ಅವರ ಭಕ್ತಿಯೇ ಬೇರೆ, ನಮ್ಮ ಭಕ್ತಿಯೇ ಬೇರೆ. ಶರಣರ ಮಲ್ಲಮ್ಮನವರು ಬಂದಿರುವಂಥ ಮಹಾತ್ಮನಾಗಿ ಬಂದಿರತಕ್ಕಂಥವನು ಬೇರೆ ಯಾರೂ ಅಲ್ಲ. ಬಂದಿರತಕ್ಕಂಥವನು ಶ್ರೀಗಿರಿಯ ಮಲ್ಲಯ್ಯನೇ ಬಂದಾನ ಪರೀಕ್ಷೆ ಮಾಡೋದಕ್ಕಂತ ತಿಳ್ಕೊಂಡು ಜೋಳವನ್ನು ಕೊಟ್ಟು ಕಳಿಸಿಲ್ಲ. ಆಕೆ ತಗೊಂಡು ಹೋಗ್ಯಪ್ಪ ಅಂತೇಳಿ ಹೊಲಕೊಂಡ್ರು. ಬರಮರೆಡ್ಡಿಯನ್ನ ಕತ್ತಿದ,
ಹೇಮರೆಡ್ಡಿ ಅನ್ನಕತ್ತಿನಂತ ಏನಂತ ಯವ್ವ ಇರುವಂಥ ಜ್ವಾಳವನ್ನ ದಾನ ಮಾಡಿ ಇಟ್ಟಿದಿ, ಹೊಲ್ದಾಗ ಹೋಗಿ ಏನಾರ ಬಿತ್ತಿದ್ ನೀನು, ಎದಕ್ಕೆ ಕರ್ಕೊಂಡು ಹೊಂಟಿದಿ, ಹೊಲ್ದಾಗಾರ ಹೋಗಿ ಏನು ಬಿತ್ತಕ್ಕಾಕತ್ ನಿನ್ನಿಂದ